ನಮಸ್ತೆ. ನೋಡಿ, ನಮ್ಮ ಮನೆಯಲ್ಲಿ ಎಲ್ಲರೂ ಫ್ಯಾಮಿಲಿ ಟ್ರಿಪ್ಪು ಮೈಸೂರು ಕಡೆ ಹೊರಟ್ವಿ. ಮೈಸೂರು ಕಡೆ ಹೋಗಬೇಕಾದ್ರೆ ನಮ್ಮ ಮಕ್ಕಳು ಎಲ್ಲರೂ ವ್ಯಾನಲ್ಲಿ ಅಂದರೆ ಟಿ ಟಿ ಮಾಡ್ಕೊಂಡು ಹೋಗಿದ್ವಿ. ಫ್ಯಾಮಿಲಿ ಪೂರ್ತಿ ಹೋಗಿದ್ವಿ. ಎಲ್ಲರೂ ಡ್ಯಾನ್ಸ್ ಮಾಡ್ತಾಯಿದ್ದಾರೆ. ಮತ್ತು ಊರಿಂದ ಸಹ ನಮ್ಮ ಸೊಸೆ ಕಡೆ ಅವರು ಬಂದಿದ್ದರು. ಅವ್ರ ಅಣ್ಣ, ಅವರಮ್ಮ, ಅವ್ರ ಅತ್ತಿಗೆ ಮಕ್ಕಳು ಎಲ್ಲರೂ ಬಂದಿದ್ದರು. ಎಲ್ಲರ ಜೊತೆನೂ ಎಂಜಾಯ್ ಮಾಡ್ತಾ ಮಾಡ್ತಾ ನಾವು ಮೈಸೂರು ಕಡೆ ಪ್ರಯಾಣವನ್ನು ಮಾಡಿದ್ವಿ. ಮತ್ತು ಅಲ್ಲೇ ಟಿಫನ್ನು ಸಹ ಆಚೆನೇ ಮಾಡ್ಕೊಂಡ್ವಿ. ಕುಣಿಗಲ್ ಇಡ್ಲಿ ಅಲ್ಲಿ ತಿಂಡಿ ತಿಂದ್ವಿ. ಪರವಾಗಿಲ್ಲ, ನನಗೇನೋ ಇಷ್ಟ ಆಗಲಿಲ್ಲ, ಅವ್ರಿಗೆಲ್ಲ ಇಷ್ಟ ಆಯಿತು. ಸರಿ, ಎಲ್ಲರೂ ಮತ್ತೆ ವ್ಯಾನಲ್ಲಿ ಕೂತ್ಕೊಂಡ್ರು. ಅಂದರೆ ಟಿ ಟಿನಲ್ಲಿ ನೋಡಿ ಹೆಂಗೆ ಡ್ಯಾನ್ಸ್ ಮಾಡ್ತಾಯಿತ್ತು ನೋಡಿ ನಮ್ಮ ಮಗ. ಸಖತ್ತಾಗಿ ಡ್ಯಾನ್ಸ್ ಮಾಡ್ತಾ ಮಾಡ್ತಾ ಯಾರನ್ನೂ ಬಿಡಲಿಲ್ಲ, ಎಲ್ಲರೂ ಡ್ಯಾನ್ಸ್ ಮಾಡಿಸಿದ್ರು. ನೋಡಿ, ನಮ್ಮ ಚಿಕ್ಕ ಪಾಪನು ನನ್ನ ಮೊಮ್ಮಗಳು ಸಹ ಡ್ಯಾನ್ಸನ್ನು ಮಾಡ್ತಾಯಿದ್ದೆ. ಅದು ಯಾಕೆ ಎಲ್ಲರೂ ಹಿಂಗೆ ಆಡ್ತಾವ್ರೆ ಅಂತ ಆಶ್ಚರ್ಯವಾಗಿ ನೋಡ್ತಾ ಇದ್ದೆ. ಹಿಂಗೆ ಡ್ಯಾನ್ಸ್ ಮಾಡ್ತಾ ಮಾಡ್ತಾ ಮತ್ತು ಸಾಂಗ್ಗಳನ್ನು ಹಾಡ್ತಾ ಹಾಡ್ತಾ ಫ್ಯಾಮಿಲಿ ಟ್ರಿಪ್ಪನ್ನು ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ನಾವು ಮೈಸೂರಿಗೆ ಹೋಗ್ತಾ ಇದ್ದೀವಿ. ನೋಡಿ, ಹಾಡುಗಳನ್ನು ಚೂಸ್ ಮಾಡಿ ಮಾಡಿ ಹಾಕ್ತಾವ್ರೆ. ಆ ಹಾಡುಗಳನ್ನ ಕೇಳಿದ್ರೆ ಯಾರು ಸುಮ್ಮನಿರಬೇಕು ಅಂತಲೇ ಅನ್ನಿಸ್ತಾ ಇಲ್ಲ. ಇಲ್ಲಿ ಕಾಪಿ ರೈಟಿಂಗ್ ಏನಾದರೂ ಬಂದ್ಬಿಡುತ್ತೆ ಅಂತ ನಾನು ಹಾಡನ್ನು ಮ್ಯೂಟ್ ಮಾಡಿದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಎಲ್ಲರೂ ಡ್ಯಾನ್ಸ್ ಮಾಡ್ತಾಯಿದ್ದಾರೆ. ಒಂಥರ ಮೈಂಡು ಫ್ರೀ ಆಗಬೇಕು, ಸ್ವಲ್ಪ ನಮಗೂ ಫ್ರೆಶ್ನೆಸ್ ಬೇಕು ಅಂತ ಹೇಳಿದಾಗ ಈ ಥರ ಫ್ಯಾಮಿಲಿ ಟ್ರಿಪ್ಗಳನ್ನ ಮಾಡ್ತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಸಹ ತುಂಬ ಎಂಜಾಯ್ ಮಾಡಿದ್ರು. ಅದರಲ್ಲೂ ಡ್ಯಾನ್ಸ್ ಆಡೋದು ಮತ್ತು ಅವರು ತರಲೆ ಮಾತುಗಳು, ಅವರ ಒಂಥರ ಫ್ಯಾಮಿಲಿ ಜೊತೆ ಹೋದ್ರೇ ಅದ್ರ ವೈಬೇ ಬೇರೆ ಅನ್ನೋ ರೀತಿಯಲ್ಲಿ ತೋರಿಸಿದ್ರು. ನೋಡಿ, ಅಣ್ಣ ತಂಗಿ ಹೆಂಗೆ ಡ್ಯಾನ್ಸ್ ಮಾಡ್ತಾವ್ರೆ. ಮತ್ತು ಈ ಕಡೆ ನಮ್ಮ ನೆಂಟರುಗಳು ಸಹ ಚೆನ್ನಾಗಿ ಡ್ಯಾನ್ಸ್ ಮಾಡಿಕೊಂಡು ಎಂಜಾಯ್ ಮಾಡ್ತಾ ಮಾಡ್ತಾ ಟ್ರಿಪ್ಗೆ ನಾವು ಹೋಗ್ತಾ ಇದ್ದೀವಿ. ಟ್ರಿಪ್ ಅಂದರೆ ಇದೆ ಅಲ್ವಾ, ಎಂಜಾಯ್ಮೆಂಟು. ತುಂಬಾ ಟೆನ್ಷನ್ನು, ವಾರ ಪೂರ್ತಿ ಇಲ್ಲದೆ ಇರೋದನ್ನೆಲ್ಲ ತಲೆಗೆ ಹಾಕ್ಕೊಂಡು ಅದು ಇದು ಅಂತ ಮೆಂಟಲಿ ತುಂಬಾ ಸ್ಟ್ರೆಸ್ ಆಗೋಗಿರ್ತೀವಿ. ಅದೆಲ್ಲ ನಾವು ಸ್ಟ್ರೆಸ್ನ ರಿಲ್ಯಾಕ್ಸ್ ಮಾಡ್ಕೋಬೇಕು ಅಂದರೆ ಈ ಥರ ಮಿನಿ ಟ್ರಿಪ್ಗಳನ್ನ ನಾವು ಫ್ಯಾಮಿಲಿ ಟ್ರಿಪ್ಗಳನ್ನ ಮಾಡ್ಕೋಬೇಕಾಗುತ್ತೆ. ಗಂಡ ಹೆಂಡತಿ ಹೋಗ್ತಾ ಇರ್ತೀವಿ, ಆದರೆ ಈ ಫ್ಯಾಮಿಲಿ ಟ್ರಿಪ್ಪಲ್ಲಿರೋ ಎಂಜಾಯ್ಮೆಂಟು ಆವಾಗ ಸಿಗಲ್ಲ. ಅದೇ ಬೇರೆ ಥರ ವೈಬು, ಈ ಫ್ಯಾಮಿಲಿ ಟ್ರಿಪ್ಪೇ ಬೇರೆ ಥರ ವೈಬು. ನೋಡಿ, ನಮ್ಮ ಸೊಸೆ ಅವರಣ್ಣ ಏನು ಸಕ್ಕತ್ತಾಗಿ ಡ್ಯಾನ್ಸ್ ಆಡ್ತಾವ್ರೆ. ಅವರಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಅವ್ರು ಯಾವಾಗಲೂ ಬ್ಯುಸಿಯಾಗಿರ್ತಾರೆ. ಎಲ್ಲವನ್ನು ಬಿಟ್ಬಿಟ್ಟು ಅವರು ನಮ್ಮ ಟ್ರಿಪ್ಗೆ ಬಂದಿದ್ದರು. ನಮ್ಮ ಮನೆಗೂ ಸಹ ಬಂದಿದ್ದರು. ಚೆನ್ನಾಗಿ ಅನ್ನಿಸ್ತು. ಅವ್ರಿಗೂ ಸಹ ಖುಷಿ ಆಯಿತು, ನಮಗೂ ಸಹ ಖುಷಿ ಆಯಿತು. ಯಾವಾಗೋ ಒಂದು ಸಲ ಎಲ್ಲರೂ ಸೇರ್ತೀವಿ. ನಮ್ಮದೇ ಆದಂತಹ ಪರ್ಸ್ನಲ್ ಪ್ರಾಬ್ಲಮ್ಸ್ಗಳು, ಬಿಸ್ನೆಸ್ಗಳು ಮತ್ತು ಜಾಬ್ಗೆ ಹೋಗೋರಿಗೆ ಅಲ್ಲಿ ಟೆನ್ಷನ್ನು ಎಲ್ಲ ಇರುತ್ತೆ. ಈ ರೀತಿ ಸಿಗುವಂತಹ ಚಾನ್ಸನ್ನು ಚೆನ್ನಾಗಿ ಎಂಜಾಯ್ ಮಾಡಿದ್ರು ಎಲ್ಲರೂ. ನಾನು ಸಹ ಎಂಜಾಯ್ ಮಾಡಿದೆ. ಮಕ್ಕಳ ಜೊತೆ ಹೋಗೋದು ಅಂದರೆ ತುಂಬಾ ಖುಷಿ. ಮತ್ತು ಅದು ಇದು ಸಣ್ಣ ಪುಟ್ಟ ಅವೆಲ್ಲ ವ್ಯತ್ಯಾಸಗಳು ಇರ್ತವೆ. ಆದರೂ ಸಹ ಎಲ್ಲರೂ ಸಹ ನಾವು ಟಿ ಟಿನಲ್ಲಿ ಎಂಜಾಯ್ ಮಾಡಿದ್ವಿ. ನಮಗೆ ಡ್ರೈವರ್ ಅಣ್ಣನೂ ಸಹ ತುಂಬಾ ಪ್ರೋತ್ಸಾಹವನ್ನು ಕೊಟ್ಟರು. ಅವರು ಸಹ ಚೆನ್ನಾಗಿ ನಗ್ನಗ್ತಾ ನಮ್ಮ ಎಂಜಾಯ್ಮೆಂಟನ್ನು ನೋಡ್ತಾ ಇದ್ದರು. ಮತ್ತು ಯಾವ ಹಾಡು ಹಾಕಿ ಅಂದರೆ ಆ ಹಾಡನ್ನು ಹಾಕ್ತಾಯಿದ್ರು. ಸೌಂಡ್ ಕಮ್ಮಿ ಮಾಡಿ ಅಂದರೆ ಮಾಡ್ತಾಯಿದ್ರು, ಜಾಸ್ತಿ ಮಾಡಿ ಅಂದರೆ ಮಾಡ್ತಾಯಿದ್ರು. ಈ ರೀತಿ ಎಲ್ಲರೂ ಖುಷಿ ಖುಷಿಯಾಗಿ ನಾವು ಈ ಟ್ರಿಪ್ಪನ್ನು ಹೊರಟ್ವಿ. ಒಂಥರ ಖುಷಿ ಆಯಿತು. ತುಂಬ ವರ್ಷ ಆಗ್ಬಿಟ್ಟಿತ್ತು ಈ ಟ್ರಿಪ್ಪು ಮಾಡಿ. ಫ್ಯಾಮಿಲಿ ಟ್ರಿಪ್ಪು ಬರೀ ಫಂಕ್ಷನ್ಗಳು, ಬರೀ ಆ ಕಡೆ ಈ ಕಡೆ ಒಬ್ಬರು ಇಬ್ಬರು ಹೋಗೋದು, ಆ ಥರ ಟ್ರಿಪ್ಗಳೇ ಆಗ್ತಾಯಿತ್ತು. ಫ್ಯಾಮಿಲಿ ಟ್ರಿಪ್ಪು ಅಂದರೆ ತುಂಬ ಸೂಪರಾಗಿರುತ್ತೆ ಅಂತ ಎಲ್ಲರಿಗೂ ಗೊತ್ತು. ಅದೇ ಥರ ನಮ್ಮ ಫ್ಯಾಮಿಲಿಯಲ್ಲೂ ಸಹ ಸೂಪರಾಗಿತ್ತು ಆ ಟ್ರಿಪ್ಪು. ಎಲ್ಲರೂ ಯಾರೂ ಡ್ಯಾನ್ಸ್ ಮಾಡಿಲ್ಲ ಅನ್ನೋಂಗಿಲ್ಲ.
ಈವನ್ ನಾನು ಸಹ ಡ್ಯಾನ್ಸ್ ಮಾಡಿದೆ. ಆ ಟಿ ಟಿನಲ್ಲಿ ಒಂಥರ ಏನೋ ಖುಷಿ, ಒಂಥರ ಏನೋ ಎಂಜಾಯ್ಮೆಂಟು, ಒಂಥರ ಲೈಫಲ್ಲಿ ಈ ಥರ ಒಂದು ಸ್ವಲ್ಪ ದಿನ ಕಳಿಬೇಕು ಅಂತ ಎಲ್ಲರಿಗೂ ಅನಿಸುತ್ತೆ. ಅದೇ ಥರ ನಾವು ಸಹ ಸಖತ್ತಾಗಿ ಈ ಮೂಮೆಂಟನ್ನು ಎಂಜಾಯ್ ಮಾಡಿದ್ವಿ. ಎಲ್ಲರೂ ಹೇಗೆ ಬರುತ್ತೋ ಹಾಗೆ ಡ್ಯಾನ್ಸನ್ನು ಮಾಡಿದ್ವಿ. ಯಾರೂ ಡ್ಯಾನ್ಸ್ ಕಲ್ತಿಲ್ಲ, ಆದರೂ ಸಹ ಸೂಪರಾಗಿ ಎಲ್ಲರೂ ಆ ಮ್ಯೂಸಿಕ್ಗೆ ತಕ್ಕಂತೆ ಡ್ಯಾನ್ಸನ್ನು ಮಾಡ್ತಾಯಿದ್ವಿ. ನೋಡಿ, ನಮ್ಮ ಮಗಳು ಮತ್ತು ಸೊಸೆ, ಮಗ ಎಲ್ಲರೂ ಸೂಪರಾಗಿ ಡ್ಯಾನ್ಸನ್ನು ಮಾಡ್ತಾ ಇರೋದನ್ನು ನೋಡ್ತಾ ಇದ್ರೇ ನಾವು ಸಹ ಕುಣಿಬೇಕು ಅಂತ ಅನ್ನಿಸ್ತಾ ಇತ್ತು. ಹಾಗೆಯೇ ಡ್ಯಾನ್ಸ್ ಮಾಡ್ತಾ ನಾವು ಮೈಸೂರನ್ನು ತಲುಪುತ್ತೀವಿ. ನೋಡಿ, ಇವಾಗ ನಮ್ಮನ್ನು ಬಿಡಲಿಲ್ಲ, ನಾವು ಸಹ ಒಂದೆರಡು ಸ್ಟೆಪ್ಪನ್ನು ಖುಷಿಯಾಗಿ ಮಗನ ಜೊತೆ ಹಾಕ್ತೆ. ಇದನ್ನು ನೋಡ್ತಾ ಇದ್ದರೆ ಆಹಾ ಎಷ್ಟು ಸೊಗಸಾಗಿದೆ ನಮ್ಮ ಟ್ರಿಪ್ಪು. ಮನಸ್ಸಲ್ಲಿ ಏನೇನೋ ಇರಬಹುದು, ಆದರೆ ಟ್ರಿಪ್ಪಲ್ಲಿ ಎಲ್ಲರೂ ಸಹ ಎಂಜಾಯ್ ಮಾಡಿದ್ವಿ. ಎಂಜಾಯ್ ಮಾಡ್ತಾ ಅದು ಇದು ತಿಂಡಿಗಳನ್ನು ತಿಂತಾ ನೋಡಿ ಎಲ್ಲರ ಕೈಲೂ ಡ್ಯಾನ್ಸ್ ಮಾಡಿಸಿದ್ರು, ಯಾರನ್ನೂ ಬಿಡಲಿಲ್ಲ ಮಕ್ಕಳು. ಅಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾ ನಾವು ತಲುಪಿದ್ವಿ ಮೈಸೂರಲ್ಲಿ ನಾವು ಫಸ್ಟು ಹೋಗಿದ್ದು ನಂಜನಗೂಡಲ್ಲಿ ನಂಜುಂಡೇಶ್ವರನ ದರ್ಶನ ಮಾಡೋದಕ್ಕೆ ಹೋದ್ವಿ. ಯಾಕಪ್ಪ ಫಸ್ಟು ಅಲ್ಲಿಗೆ ಹೋದ್ವಿ ಅಂದರೆ ಅಲ್ಲಿ ಟೈಮ್ ಆಗೋದ್ರೆ ಕ್ಲೋಸ್ ಮಾಡಿಬಿಡ್ತಾರೆ ಅಂತ ಹೇಳಿಬಿಟ್ಟು ಫಸ್ಟು ನಂಜುಂಡೇಶ್ವರನ ದರ್ಶನ ಮಾಡೋಣ ಅಂತ ಹೇಳ್ತಾ ಕುಣಿತಾ ನಾವು ಸಂತೋಷವಾಗಿ ನಂಜನಗೂಡನ್ನು ತಲುಪಿದ್ವಿ. ನಾವು ನೆಲಮಂಗಲದಿಂದ ಮೈಸೂರಿಗೆ 3 ಅವರ್ ಬೇಕು, ಆದರೆ ನಮಗೆ 3 ಅವರು ಜರ್ನಿ ಮಾಡಿದ್ದೇ ಗೊತ್ತಾಗಲಿಲ್ಲ. ಆ ಥರ ಖುಷಿಯಾಗಿ ನೋಡಿ, ನಾನು ನಮ್ಮ ಸೊಸೆ ಹೆಂಗೆ ಡ್ಯಾನ್ಸ್ ಮಾಡ್ತಾಯಿದ್ದೀವಿ, ಈ ರೀತಿ ಎಲ್ಲರೂ ಎಂಜಾಯ್ ಮಾಡ್ತಾ ನಾವು ಮೈಸೂರನ್ನು ತಲುಪಿದ್ವಿ. ಮೈಸೂರಿಂದ ನೆಕ್ಸ್ಟು ನಂಜನಗೂಡಿಗೆ ನಾವು ತಲುಪ್ತೀವಿ. ಇವಾಗ ನೋಡಿ, ಎಷ್ಟು ಹೇಳಿದ್ರು ಡ್ಯಾನ್ಸ್ನ ಮಾಡಿಸ್ತಾನೆ ಅವರೇ, ನಾನು ಸಹ ಮಾಡ್ತಾನೇ ಇದ್ದೀನಿ. ಏನೋ ಒಂಥರ ಖುಷಿ, ಏನೋ ಒಂಥರ ಎಂಜಾಯ್ಮೆಂಟು, ಏನೋ ಒಂಥರ ಫ್ಯಾಮಿಲಿನಲ್ಲಿ ಎಷ್ಟು ಬಾಂಡಿಂಗು ಅನ್ನೋ ಥರ ಈ ಡ್ಯಾನ್ಸು ನಮ್ಮೆಲ್ಲರಿಗೂ ನೋಡೋದಕ್ಕೆ ಸಿಕ್ತು. ಮತ್ತು ಬಂದಿದ್ರಲ್ಲ ನೆಂಟರು, ಅವರು ಸಹ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಹೋಗ್ತಾ ಮಾತ್ರ ಎಂಜಾಯ್ಮೆಂಟು, ಬರ್ತಾ ಎಲ್ಲರೂ ಸುಸ್ತಾಗೋಗ್ಬಿಟ್ಟಿದ್ರು. ಅದಕ್ಕೆ ಎಂಜಾಯ್ಮೆಂಟ್ ಇಲ್ಲ, ಎಲ್ಲರೂ ಬರ್ತಾ ನಿದ್ದೆ ಮಾಡಿಬಿಟ್ರು. ನೋಡಿ, ಹೋಗ್ತಾ ಇರುವಂತಹ ಜೋಶು ಟ್ರಿಪ್ಗಳಲ್ಲಿ ಬರ್ತಾ ಅಷ್ಟೊಂದು ಇರಲ್ಲ, ಏಕೆಂದರೆ ಎಲ್ಲರೂ ಸುಸ್ತಾಗ್ಬಿಟ್ಟಿರ್ತೀವಿ. ಅದಕ್ಕೆ ಹೋಗ್ತಾನೆ ಯಾರೇ ಆಗಲಿ ಫ್ಯಾಮಿಲಿ ಟ್ರಿಪ್ ಹೋದಾಗ ಈ ಥರ ಎಂಜಾಯ್ಮೆಂಟನ್ನು ಮಾಡಿಕೊಂಡು ಹೋಗಿ. ನಿಮಗೂ ಖುಷಿಯಾಗುತ್ತೆ ಮತ್ತು ಮಕ್ಕಳಿಗೂ ಸಹ ಖುಷಿಯಾಗುತ್ತೆ. ಅವರು ಸಹ ನಮ್ಮನ್ನು ಹುರಿದುಂಬಿಸ್ತಾರೆ. ಆಗ ನಮಗೆ ಎಲ್ಲಿಲ್ಲದ ಖುಷಿ ಆಗ್ತಾ ಇರುತ್ತೆ. ಯಾರು ಹೇಳೋದೇ ಬೇಡ, ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀವಿ. ಎಲ್ಲರೂ ಇದ್ದರು, ಅಲ್ಲಿ ಸೊಸೆ ಇದ್ದರು, ಒಳ್ಳೆಯ ಇದ್ದರು, ಮಗ, ಮಂಟರು, ಬೀಗರು ಎಲ್ಲರೂ ಇದ್ದರು ಸಹ ನಾವು ಒಂದೊಂದು ಸ್ಟೆಪ್ಪನ್ನು ಹಾಕ್ಕೊಂಡು ಮೈಸೂರನ್ನು ನಾವು ತಲುಪಿದ್ವಿ. ಮೈಸೂರನ್ನು ತಲುಪ್ತಾ ಇದ್ದಂಗೆ ನಾವು ನಂಜುಂಡೇಶ್ವರನ ದರ್ಶನಕ್ಕೆ ಹೋದ್ವಿ. ಅವತ್ತೇನೋ ಅಪ್ಪ ತುಂಬ ರಶ್ ಇತ್ತು, ಯಾಕಂದರೆ ಕಂಟಿನ್ಯೂಯಸ್ ಹಾಲಿಡೇಸ್ ಇತ್ತು, ತುಂಬ ರಶ್ ಇತ್ತು. ನಮಗೆ 1 ಅವರ್ ಆಯಿತು ನಂಜುಂಡೇಶ್ವರನ ದರ್ಶನ ಮಾಡ್ಕೊಳ್ಳೋಕ್ಕೆ. ಸರಿ, ದರ್ಶನ ಮಾಡಿಕೊಂಡು ಎಲ್ಲರೂ ಆಚೆಗೆ ಬಂದ್ವಿ. ನೋಡಿ, ನಂಜುಂಡೇಶ್ವರನ ನೋಡ್ತಾ ಇದ್ದರೆ ಅಷ್ಟು ದೊಡ್ಡವಾದ ವಿಶಾಲವಾದ ಮಂದಿರ ನಮ್ಮ ಕರ್ನಾಟಕದಲ್ಲಿ ಇದು ಸಹ ಒಂದು ಅಂತ ಹೇಳಬಹುದು. ತುಂಬ ಒಕ್ಕಲು ಇಲ್ಲಿ ಇದ್ದಾರೆ, ಅಂದರೆ ತುಂಬ ಜನರ ಮನೆ ದೇವರು ನಮ್ಮ ನಂಜುಂಡೇಶ್ವರ ಅಂತ ಹೇಳ್ಬೋದು. ಅಲ್ಲಿಂದ ನಾವು ಚಾಮುಂಡಿ ಬೆಟ್ಟಕ್ಕೆ ಚಾಮುಂಡೇಶ್ವರಿ ದರ್ಶನವನ್ನು ಮಾಡೋಕ್ಕೆ ಹೋದ್ವಿ. ಚಾಮುಂಡಿ ಬೆಟ್ಟದಲ್ಲೂ ಸಹ ನಮಗೆ 2.5-3 ಅವರ್ ಆಯಿತು ಅಲ್ಲಿ ದರ್ಶನ ಆಗೋಕ್ಕೆ ಅಮ್ಮಂದು. ಸರಿ, ಅಲ್ಲೂ ಸಹ ನಾವು ದರ್ಶನವನ್ನು ಮಾಡಿಕೊಂಡು ಅಮ್ಮನ ನೋಡಿ, ನೀವೂ ಸಹ ಒಂದು ಸಲ ಕಳಸವನ್ನು ದರ್ಶನ ಮಾಡ್ಕೊಳ್ಳಿ. ಕಳಸವನ್ನು ಅಂದರೆ ಗೋಪುರದ ಕಳಸವನ್ನು ದರ್ಶನ ಮಾಡಿಕೊಂಡ್ರೆ ದೇವಿಯ ದರ್ಶನ ಮಾಡಿಕೊಂಡಷ್ಟೇ ನಮಗೆ ಪುಣ್ಯ ಸಿಗುತ್ತೆ ಅಂತ ಹೇಳ್ತಾರೆ. ನೋಡಿ, ಇವಾಗ ಮೈಸೂರನ್ನು ಸುತ್ತುತ್ತಾ ಇದ್ದೀವಿ. ಅರಮನೆ ಕಾಣಿಸ್ತಾ ಇದೆ. ಈ ಅರಮನೆಯ ವೈಬನ್ನು ನೋಡೋದೇ ಒಂದು ಸಂತೋಷ. ಮೈಸೂರಂದ್ರೇ ಎಲ್ಲರಿಗೂ
ಖುಷಿ, ಒಂಥರ ಕುತೂಹಲ, ಮೈಸೂರು ಸಾಮ್ರಾಜ್ಯವ ನೆನಪು ಬಂದ್ಬಿಡುತ್ತೆ. ಅಲ್ಲಿರುವಂತಹ ಒಂದೊಂದು ಬಿಲ್ಡಿಂಗ್ಗಳು ಸಹ ನಮಗೆ ಬ್ರಿಟಿಷರ ಕಾಲದ ನೆನಪನ್ನು ಕೊಡುತ್ತೆ, ರಾಜರ ಕಾಲದ ನೆನಪನ್ನು ಕೊಡುತ್ತೆ. ಇವೆಲ್ಲವನ್ನು ನೋಡ್ತಾ ನೋಡ್ತಾ ನಾವು ಮೈಸೂರನ್ನು ನೋಡ್ತಾ ಇದ್ವಿ. ನೋಡಿ, ಅಲ್ಲಿಂದ ಮುಂದೆ ಬಂದ್ವಿ, ಮತ್ತು PVRನ್ನು ಸಹ ನಾವು ನೋಡಿದ್ವಿ. ಅಂದರೆ ನಾವು TTನಲ್ಲೇ ಎಲ್ಲವನ್ನು ನೋಡಿಕೊಂಡು ಹೋಗ್ತಾ ಇದ್ವಿ. ನೋಡಿ, ಮೈಸೂರು ಆ ಬಸ್ ಸ್ಟಾಪು ಈ ರೀತಿ ಸುಂದರವಾದ ಕಟ್ಟಡ ಇದೆ ಮೈಸೂರಲ್ಲಿ. ಅದು ಸಹ ಅರಮನೆಗೆ ಯೂಸ್ ಮಾಡ್ತಾರಲ್ಲ ಆ ರೀತಿ ಕರ್ವಿಂಗ್ ಯೂಸ್ ಮಾಡಿದ್ದಾರೆ. ನೋಡಿ, ಗರುಡ ಮಹಲು ಅದು ಸಹ ಮೈಸೂರಲ್ಲಿ ಇದೆ. ಬೆಂಗಳೂರಲ್ಲಿ ಮಾತ್ರ ಗರುಡ ಮಹಲ್ ಇಲ್ಲ, ಮೈಸೂರಲ್ಲೂ ಸಹ ಗರುಡ ಮಹಲನ್ನು ನಾವು ನೋಡಿದ್ವಿ. ನಿಮಗೂ ತೋರಿಸ್ತಾ ಇದ್ದೀನಿ ನೋಡಿ. ಅದೇ ಥರ ನಾವು ಇಲ್ಲಿ ಡೆಕ್ಕತ್ಲಾನು ಸಹ ಇಲ್ಲಿ ಇದೆ. ನಾವು ಬೆಂಗಳೂರಲ್ಲಿ ಡೆಕ್ಕತ್ಲಾನ್ ಸ್ಪೋರ್ಟ್ಸ್ದು ಐಟಮ್ ಎಲ್ಲ ತೊಗೋತೀವಲ್ವ, ಅದು ಇಲ್ಲೂ ಸಹ ಮೈಸೂರಲ್ಲೂ ಸಹ ಇದೆ. ಮತ್ತು ಈ ರೀತಿ ತುಂಬಾ ಇಲ್ಲೂ ದೊಡ್ಡ ದೊಡ್ಡದಾದಂತಹ ಅಂಗಡಿಗಳು ಇದ್ದಾವೆ, ಮಾಲ್ಗಳು ಇದ್ದಾವೆ. ನೋಡಿ, ಆ ಮಾಲ್ ನೋಡಿ ಎಷ್ಟು ಸುಂದರವಾಗಿದೆ. ಆ ಬಿಲ್ಡಿಂಗು ಒಂಥರ ಮಹಾರಾಜರು ಅರಮನೆಯಲ್ಲಿ ಒಂದು ಸೈಡಲ್ಲಿ ಕಿಟಕಿಗಳಿರ್ತಾವಲ್ಲ ಆ ರೀತಿ. ನೋಡಿ, ಇಲ್ಲಿ ಮಹಾರಾಜರ ದರ್ಶನವನ್ನು ಮಾಡ್ಕೋತಾ ಇದ್ದೀವಿ. ಈ ಮಹಾರಾಜರು ಸರ್ಕಲ್ಲು ಇಲ್ದಲೇ ನಾವು ಯಾವ ಕಡೆನೂ ಹೋಗೋಕ್ಕೆ ಆಗಲ್ಲ. ಇಲ್ಲಿ ಮಹಾರಾಜರ ಸರ್ಕಲ್ಲಿಂದ ನಾವು ಮುಂದೆ ಹೋಗ್ತಾ ಇದ್ದೀವಿ. ಎಷ್ಟು ವೈಭವಯುತವಾಗಿದೆ ನಮ್ಮ ಮೈಸೂರು ಅನ್ನೋದಕ್ಕೆ ನಾನು ಈ ಸರೌಂಡಿಂಗ್ ಎಲ್ಲ ವಿಡಿಯೋನ ಮಾಡಿಕೊಂಡೆ. ಅದರ ಪ್ರಕಾರನೇ ನಾವು ರೈಲ್ವೆ ಸ್ಟೇಷನ್ನು ಸಹ ನೋಡ್ಕೊಂಡ್ವಿ. ಪೇಟೆ ಬೀದಿಗೂ ಬಂದ್ವಿ. ಪೇಟೆ ಬೀದಿಲೂ ಸಹ ಸುತ್ತಾಟವನ್ನು ಮಾಡಿದ್ವಿ. ಗೋಲ್ಡ್ ಕವರಿಂಗ್ ಇದೆ ನೋಡಿ ಇಲ್ಲಿ. ಈ ಥರ ಎಷ್ಟೋ ಅಂಗಡಿಗಳು ನಮ್ಮ ಬೆಂಗಳೂರಲ್ಲಿದ್ದಾವೆ. ಆದರೂ ಮೈಸೂರಲ್ಲಿ ನೋಡೋದು ಅಂದರೆ ಒಂಥರ ಅದರದ್ದು ವೈಬೇ ಬೇರೆ ಅಂತ ಅನ್ನಿಸ್ತು. ನೋಡಿ, ಇಲ್ಲೂ ಸಹ ಟ್ರಾಫಿಕ್ಕು ನೋಡಿ, ಎಲ್ಲ ಹೂವು ತರಕಾರಿ ಎಲ್ಲವನ್ನು ಸಹ ಅಲ್ಲಿ ಮಾರ್ತಾಯಿದ್ರು. ಬೆಳಗ್ಗೆನೆ ಬಂದು ಹಾಕ್ಕೊಂಡಿದ್ರು. ಹೋಲ್ಸೇಲ್ ಅಂಗಡಿಗಳಿಂದ ಅವರು ತಂದು ಇಲ್ಲಿ ಬೀದಿ ಬದಿಯಲ್ಲಿ ವ್ಯಾಪಾರವನ್ನು ಮಾಡ್ತಾಯಿದ್ರು. ಮೈಸೂರಲ್ಲಿ ತರಕಾರಿ ಹೂವು ಅವೆಲ್ಲ ತುಂಬ ಚೆಂದ ಅಂತ ಹೇಳ್ತಾರೆ. ಮೈಸೂರು ಮಲ್ಲಿಗೆ ಯಾರಿಗಿಷ್ಟ ಇಲ್ಲ ಹೇಳಿ? ನೋಡಿ, ಈ ರೀತಿ ಅಂಗಡಿಗಳು ಅವತ್ತು ಭಾನುವಾರ ಇತ್ತು, ಸ್ವಲ್ಪ ಲೇಟಾಗುತ್ತೆ ತೆಗೆಯೋದು ಅಂತ ಅಲ್ಲೇ ಕೂತ್ಕೊಂಡು ಅವನ್ನ ವ್ಯಾಪಾರ ಮಾಡ್ತಾಯಿದ್ರು. ನೋಡಿ, ಇಲ್ಲಿ ಮಾರ್ಕೆಟ್ ಹತ್ರ ಬಂದ್ವಿ. ಮಾರ್ಕೆಟ್ ಹತ್ರ ಬಂದಾಗ ರಾಮ ಸಮೋಸ ಸೆಂಟರ್ ಅದನ್ನು ಸಹ ನೋಡಿದ್ವಿ. ಸಮೋಸನೂ ನಾವು ಟೇಸ್ಟ್ ಮಾಡಿದ್ವಿ. ಮೈಸೂರು ಟಾರ್ಪಲಿನ್ ಬ್ಯಾಗ್ ಅಂತ ಸಿಗ್ತಾವಲ್ವ, ಆ ಟಾರ್ಪಲಿನ್ ಬ್ಯಾಗು ತಯಾರಾಗೋದು ಇದೇ ಅಂಗಡಿಲೇ. ನಾವು ಅಷ್ಟೊತ್ತೂ ಮಾರ್ಕೆಟಲ್ಲಿ ನಿಲ್ಲಿಸಿದ್ದೇನಿಕ್ಕಪ್ಪ ಅಂದರೆ ಈ ಗುರು ಮೈಸೂರು ಪಾಕ್ ಸ್ವೀಟನ್ನು ತಗೊಳ್ಳೋಕ್ಕೆ. ಗುರು ಸ್ವೀಟ್ ಮಾರ್ಟ್ ಅಂತ ಇದೆ ನೋಡಿ. ಇದು ಮೈಸೂರು ಪಾಕು ಮೈಸೂರಲ್ಲಿ ತುಂಬ 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 ಪ್ರಸಿದ್ಧವಾಗಿರುವಂಥದ್ದು ಗುರು ಮೈಸೂರು ಪಾಕು. ನಾವು ಸಹ ಗುರು ಮೈಸೂರು ಪಾಕನ್ನ ಟೇಸ್ಟನ್ನು ಮಾಡೋಕ್ಕೆ ಅಲ್ಲಿ ನಿಲ್ಲಿಸಿದ್ವಿ. ಮತ್ತು ಮಕ್ಕಳು ಹೋಗಿ ತೊಗೊಂಡು ಬಂದರು. ನೋಡಿ, ಎಲ್ಲರಿಗೂ ಹಾಕ್ಕೊಡ್ತಾ ಇದ್ದಾರೆ. ಅದು ನೋಡ್ತಾ ಇದ್ರೇ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು ಎಲ್ರಿಗೂ. ಮೈಸೂರಿಗೆ ಹೋದ್ಮೇಲೆ ಈ ಟೇಸ್ಟ್ ಮಾಡಲೇಬೇಕು. ಆದರೆ ಮನೆಗೆ ತಂದು ತಿನ್ನೋಕ್ಕಿಂತ ಅಲ್ಲೇ ಬಿಸಿ ಬಿಸಿ ಮೈಸೂರು ಪಾಕನ್ನು ನಾವು ತಿಂದರೆ ಅದ್ರ ಮಜಾನೇ ಬೇರೆ ಅಂತ ಹೇಳ್ಬೋದು. ಎಲ್ಲರೂ ಸಹ ಮೈಸೂರು ಪಾಕನ್ನು ಟೇಸ್ಟ್ ಮಾಡ್ತಾ ನಾವು ಈ ಕಡೆ ಬಂದ್ವಿ. ಬಲ್ಮುರಿ ಎಡ್ಮುರಿಗೆ ಹೋಗಿ ಆಟ ಆಡ್ಕೊಂಡು ನೀರಲ್ಲಿ ಮನೆ ಕಡೆಗೆ ಹೊರಡ್ತೀವಿ. ನೋಡಿ, ಮೈಸೂರು ಪಾಕು ನನಗೂ ಕೊಟ್ಟರು. ನಾನು ಟೇಸ್ಟನ್ನು ಮಾಡ್ತಾಯಿದ್ದೀನಿ. ಸೂಪರಾಗಿತ್ತು. ನೀವು ಸಹ ಈ ರೀತಿ ಫ್ಯಾಮಿಲಿ ಟ್ರಿಪ್ಪನ್ನು ಹೋಗಿ ಮತ್ತೊಮ್ಮೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ತೆ.